ಉತ್ತು ಮಣ್ಣು ಹಾಲು ಬೇಯಿಸಪ್ಪಚ್ಚಿ ಅಂತ ಬುದ್ಧಿ ಇರೋನು ಬರುತ್ತೆ ನೋಡಿ. ಯಾರೋ ಬರೋದು ತಪ್ಪಿಲ್ಲ, ಬರೋ ಬೇಕಾದ್ರೆ ಬುದ್ಧಿವಂತರಲ್ಲಿ ಬನ್ನಿ ದಯವಿಟ್ಟು ದೇವಸ್ಥಾನಕ್ಕೆ 5 ಸರಿ ಆಸೆ ಹೇಳಿದ್ರೆ ಮತ್ತೆ ಕೇಳಿದೆ ಏನು ಮಾಡೋಕ್ಕಾಗಲ್ಲ ಮಮ್ಮಿ ನಾನು ಅಲ್ವ ಹೇಳಿದ್ದೆ ಮಾಡಬೇಕು. ಒಬ್ಬರನ್ನೇ ಮಾಡಿಲ್ಲ ಮನೆ ಬಂದು ಮಾಡೋಕ್ಕಾಗಲ್ಲ ನಮ್ಮ ಕೈಲಿ. ಜನ ಎಲ್ಲ ಮನೆಗೆ ಬರ್ರಿ ಇದ್ದಿರೋದು ಅಲ್ವಾ. ಇವಿಗೆ ಫಸ್ಟ್ ಹೇಳಿದೆ ಅವಾಗ ಉತ್ತು ಮಣ್ಣು ಹಾಲು ಉತ್ತು ಮಣ್ಣು ತಂದು ಇವ್ರು ಯಾರು ಬುದ್ಧಿವಂತರ ಯಾರು 3 ದಿನದಾಗೆ ಒಬ್ಬರು ಬುದ್ಧಿವಂತರ ಅಲ್ಲ ನೀವು. ಉತ್ತು ಮಣ್ಣು ತನ್ನಿ ನೋಡಿ, ನಮಗೆ ಕಾಲು ಗಾಯ ಇದ್ರೆ ಉತ್ತು ಮಣ್ಣು ತಗೊಂಡು ಬಟ್ಟೆಲೆ ಜನಿಸ್ಬೇಕು. ಅದನ್ನ ಕಲ್ಲಿರುತ್ತೆ. ಹಾಲು ಬೇವಿನ ಸೊಪ್ಪು ಅಮ್ಮನ ತೇಟ ಒಂದು ದಿನ ಎಕ್ಸ ಹುಷಾರಾಗುತ್ತೆ ಆಗುತ್ತಾ. ನನಗೆ ಅಪ್ಪಿಲೋ ನಿಂಗೆ ಇಟ್ಕೊಂಡ್ಯಾ ಅಪ್ಪಿಲೋ ನಿಂಗೆ ನೋಡ ಮನೆಯಾಳೆ ಅಪ್ಪಿಲ್ಲ ಅಂತಾಳೆ. ಎದುರಿಗೆ ಇದ್ದೀನಿ ಅಪ್ಪ ನಾನು ಅಪ್ಪಿಲ್ವಲ್ಲ ಎಳಮೆ ಅಪ್ಪಿಲ್ವಲ್ಲ ಅವಳಿಗೆ ಅಪ್ಪನು ಕಾಲು ನೋವಾಗುತ್ತೆ ಬೈಕೆ ಬೇಡ ಮಗಳೇ. ಒಂದು ಬಿಸ್ತಿರ ಹೋಗ್ತದೆ. ಅಮ್ಮ ಸಿಲ್ಬಾ ಹುಡ್ಕೋ ಮಗಳು ಇದನ್ನು ನೀನೇ ಹುಡ್ಕೋ. ಅಮ್ಮನ ಕರ್ಕೊ ಅಮ್ಮ ಒಂದು ಕೊಡ್ತೀನಿ ಹಬ್ಬದಾ ಹಬ್ಬ ಅಮಾವಾಸ್ಯೆ ಕರ್ಕೊ ಅಮ್ಮ ಊತಪ್ಪದ ಅಮ್ಮ ತಗೊಳ್ಳಿ ಹುಡ್ಕೊಳ್ಳಿ ನೀವು ಹಂಗಾರೆ. ಬೆಂಗಳೂರಿಗೆ ಹೋಗಿ ಪರವಾಗಿಲ್ಲ, ಹಾಸ್ಪಿಟ್ಲಿಗೆ ಹೋಗ್ಬಿಡಿ. ಗಾಡಿ ಡ್ರೈವರ್ ಓಡಿಸ್ತಾರೆ ಹಂಸ ಆರಿಸಿ ಪುಣ್ಯಾತ್ಮಗಳಿಗೆ ಸುಸ್ತಾರ ಬರಲ್ಲ ಕೈ ಕಾಲು ಓಡಿಸ್ತಾ ಇರ್ತಾರೆ. ನೀವು ಹಿಂಗಾಡ್ತೀರ ಅಲ್ಲಿ ಏನೋ ಮಾಡ್ತೀರಾ? ಇಲ್ಲ ಕೂತಿದ್ದಾರೆ ಅಮ್ಮ ಓದಿದೆಯಮ್ಮ ಜಾಸ್ತಿ ಓದ್ಬಿಡಪ್ಪಡಿ ಮೆಂಟ್ಲಾಗ್ತೀಯ ಕಮ್ಮಿ ಓದು ಅಲ್ವಾ. ಬಡ್ಕಂತ ಮೊಸರನ್ನ ಬೆಲ್ಲ ಬಾಳೆಹಣ್ಣು ತಿನ್ನಿ ಅಂತ ಅಲ್ವಾ. ಮೈಗೆ ಅಂತ ಹಾಕಂದ ಮೊಸರನ್ನ ಬೆಲ್ಲ ಬಾಳೆಹಣ್ಣು ತಿನ್ನಿ ಮೈಗೆ ಅಂತ ಕೈಯಲ್ಲಿ ಉಗುರು ಸಿಗಿರ್ಬಿಟ್ಟ ನೋಡಿ. ಹೊಟ್ಟೆ ನಾವಿದ್ದರು ಡೇಟ್ ಆಗಲ್ಲ ಅಂತಕ್ಕಂಥರಿದ್ರೆ ಮೊಸರನ್ನ ಬೆಲ್ಲ ಬಾಳೆಹಣ್ಣು ಎಳ್ನೀರು ಕಲ್ಸಕ್ಕರೆ ತುಳಸಿ ಎಲೆ ಬೆಲ್ಲದ ಪಾನ್ಕ ಕಂದ. ಯಾರೋ ಒಂದು ಅಜ್ಜಿ ಕಾಣ್ತಾವಲ್ಲ, ಎಲ್ಲ ಒಂದು ಅಜ್ಜಿ ಯಾರೋ ಪೇಷಂಟ್ ಅಜ್ಜಿ ಕಾಣ್ತಾವಲ್ಲ ನಿಮಗೆ. ಇನ್ನೊಂದು ಯಾವುದೋ ಅಜ್ಜಿ ಬಂದಿತ್ತು ಅವಳು ಬೆಳಿಗ್ಗೆ ಆಶ್ರಮ ಮಾಡಕ್ಕೆ ಹೋದ್ರು ಅನ್ಸುತ್ತೆ. ಕಣ್ಣಿಂಗ್ ಮಾಡ್ಕೊಂಡು ಒಂದು ಕಣ್ ಕಾಣಲ್ಲ ಅಜ್ಜಿ. ಎಲ್ಲಿ ಅಜ್ಜಿ ಅದು ಇನ್ನೊಂದ್ಸರಿ ಸೇರ್ಕೊಂಬರ್ತೀಯ ನೋಡಿ. ಮನೆ ಒಳಗೆ ಕಚ್ಚಿದ್ದಂತವ್ರು ಬೋರ್ ಹಾಕ್ಸ್ಬೇಕು ಅಂತಕ್ಕಂಥ ಮನೆಗೆ ಒಂದು ಫೋಟೋಕ್ಕೆ ಅಂತ ತೇರ್ತ ಹಾಕಿ ಇವತ್ತು ಲೈವ್ ಹಾಕಿ ನೋಡಿ. ನಾನು ತೇರ್ತ ಹಾಕಿ ಪಾಯಿಂಟ್ ಮೇಲೆ ನೀರು ಬರುತ್ತೆ. ನೀರು ಬಂದ್ಮೇಲೆ ತಾಯಿ ತಂದು ಕೊಡಿ. ನೀರು ಬಂದ್ಮೇಲೆ ಚಪ್ಪಳೆ ಹಾಕ್ತಂಗೆ ಶುದ್ಧವಾಗಿ ಊಟ ಮಾಡ್ಕೊಂಡು ಚಪ್ಪಳೆ ಹಾಕ್ತಂಗೆ ನೀರು ತಂದು ತಾಯಿ ಪೂಜೆ ಮಾಡಕ್ ಕೊಡಿ. ನೀರು ತಂದು ತಂಗಿ ಬುದ್ದು ಬುದ್ದು ಅಪ್ಪನೇ ಎಂತ ಒಳ್ಳೆ ಬುದ್ಧಿ ಕಲ್ತೀಯ ಮುದ್ದು ತಗೊಂಡು ನೀನು ಇಟ್ಕೊ ಅಲ್ವಾ. ಒಳ್ಳೆ ಬುದ್ಧಿ ಕಲ್ತೀಯ ಮುದ್ದು ನೀನು. ಶಬಾಷ್ ಮುದ್ದು ಅಲ್ವಾ. ಟ್ರಾನ್ಸ್ಫರ್ ನಿಮ್ಮ ತಂಗಿಗೆ ನಿಂಗೆ ಹೆಲ್ಪ್ ಮಾಡೋಣ ಬಂದರು. ಅಯ್ಯೋ ಈಗ ಬಂದ ಮಗ ಮಾಡ್ತಾರೆ ಅವರ ನಿಂಗೆ ಇತ್ತು ಸೀರೆ ಕೊಡಿ. ನಾನು ಬರಲಿಲ್ಲ ನೇಮ್ ಮಾಡೋಣ. ಲಾಸ್ಟ್ ಸೀರೆ ಅವ್ರಿಗೆ ಕೊಟ್ಟೆ. ಇನ್ನು ಅದೃಷ್ಟ ಇಲ್ಲ ನೇಮ್ ಮಾಡೋಣ. ಕರೆದೆ ನಿನ್ನ ನಾನು ಮಗಳಿಗೆ ಬೇಡ್ಕೊಂಡಿದ್ದು ಆಪರೇಷನ್ ಆಗಬಾರ್ದು ಇದು ಹಾಗೆ ಗುಳಿಗೆ ಇದ್ರಾಗ ಹೇಳಿ ಡಾಕ್ಟರ್ ಅಂತ ಅಪೆಂಡಿಕ್ಸ್ ಇಲ್ಲ ಅಂತಂದು ಹೇಳಿದ್ರು. ನಾನು ಸ್ವಾಮಿ ಧರ್ಮಸ್ಥಳ ಬೇಡ್ಕೊಂಡಿದ್ದೆ. ಚೆನ್ನಾಗಿ ಅಮ್ಮ ಯಾವ ಊರು? ನಾವು ಶಿವಮೊಗ್ಗ ಕಡೆ ಅಲ್ಲೇ ಅವರು ಚಿತ್ರದುರ್ಗ ಡಿಸ್ಟ್ರಿಕ್ಟ್ ವರ್ಕ್ ಆಯ್ತಾ. ನೋಡಿ ಒಂದ್ಸರಿ ಹಿಂಗೆ ಅಮ್ಮನಂಗೆ ಯಾರು ಬೇಡ್ಕೊಂತೀರಾ ಕರ್ಕೊಂಬರಕ್ಕಾಗಲ್ಲ ಪೇಷಂಟ್ ಇದ್ದೀರಾ ಅವ್ರನ್ನ ಕರ್ಕೊಬರ್ಕೋ ಅವಶ್ಯಕತೆ ಇಲ್ಲ. ಕರ್ಕೊಬರೋ ಅವಶ್ಯಕತೆ ಇಲ್ಲ. ತಗೊಂಡೋಗಿ ತೀರ್ಥ ಹಾಕಿ. ತೀರ್ಥದಲ್ಲಿ ಭಾಳ ಪವರ್ ಇರುತ್ತೆ. ಒಂದು ಅಂತರ ಕಟ್ಟಿ ಸಣ್ಣ ಬಡವರಾದರೆ ಒಂದು ಸಣ್ಣ ಶಿಖರ ಅನ್ಕೊಳ್ಳಿ. ದೇವರಿಗೆ ಒಂದು 2 ಧೂಪ ಹಚ್ಚಿ ಸಮಯ ಇದ್ದಾಗ ಕೆಲ್ಸಕ್ಕೆ ಹೋಗಿ. ದೊಡ್ಡ ಮೇಲೆ ದೊಡ್ಡ ಫೋಟೋ ಹಾಕೊಳ್ಳಿ. ಪದೇ ಬರಬೇಕಾ 9 ಸರಿ ಬರಬೇಕಾ ಪೇಷಂಟ್ನೇ ಕರ್ಕೊಂಬರ್ಬೇಕಾ ಅನ್ನೋ ಭ್ರಮೆ ಇಲ್ಲ. ತಮಿಳ್ನಾಡಿಗೆ ಸಮಯ ಕಡೆ ಟ್ರಾನ್ಸ್ಫರ್ ಕೇಳ್ಕೊಳ್ಳಿ ನೀವು ಒಳ್ಳೆದಾಗಲಿ. ಮನೆ ಫೋಟೋಕ್ಕೆ ನೋಡಿ ಯಾರಿಗೆ ಮಕ್ಕಳಾಗಿಲ್ಲ ಅವ್ರ ಕೈ ಎತ್ತಿ. ಮಕ್ಕಳಾಗಿಲ್ಲ ತುಂಬಾ ಕಷ್ಟ ಏನು ಮಾಡ್ತೀರಾ ಅಂದ್ರೆ ಮತ್ತೆ ಗುದ್ದಾರ್ಬೇಡಿ. ಯಾರು ಗೊತ್ತಿಲ್ಲ ಹೊಸಬರಿದ್ದಾರೆ. ಅಲ್ಲಿ ಬೆಲ್ಲ ಸಿಕ್ಕಿರೆ ಪುಣ್ಯವಂತು ಅಥವಾ ದೀಪ ಸಿಕ್ಕಿರೆ ಪುಣ್ಯವಂತು. ದೀಪ ಬೆನ್ನದೇವಲ್ಲಿ ಮಣ್ಣು ದೀಪ ಸಿಕ್ಕಿರೆ ಮಕ್ಕಳು ಖಂಡಿತ ಸಾವಿರ ಮನೆಗೆ ಹಚ್ಕೊಳ್ಳಿ. ಅದೇ ಪವರ್. ಅಕ್ಕಿ ಸಿಕ್ಕಿರೆ ಮನೆಗೆ ಕೂಡ ಹೋಗಿ ಹೇಳಿದ್ದಾರೆ ತಗೊಳ್ರಿ. ಅಕ್ಕಿ ಬೆಲ್ಲ ಇದೆ ತಗೊಳ್ಳಿ ಮನೆ ಉಪಯೋಗಿಸ್ಕೊಳ್ಳಿ. ಒಳ್ಳೆದಾಗ್ತದೆ. ಹೋಗ ಬೇಗ ಈಗ ಹೆಂಗಿದ್ದೀರಾ? ಊರಿಗೆ ಬಂದಿದ್ದೆ ಕರ್ಲಿಲ್ವಲ್ಲ. ಏನು ಮನೆದೇನು ಗಲಾಟೆ ಇಲ್ಲ. ನಾವು ಹೊಸದುರ್ಗ ತಾಲೂಕು
ಕಂಪ್ಲೇಂಟ್ ಕೊಡಿ. ಕಂಪ್ಲೇಂಟ್ ಕೊಡಿ. ನೀನು 9 ದಿವಸ ಗೊತ್ತಾಗ್ತದೆ ಎಲ್ಲಿದ್ದಾನೆ ಬಂದರೆ ಮಗನ ಬಂದು ಕಸ ಓಡಿಸ್ತು ಹೋಗಿ 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 ಯಾರೋ ಒಬ್ಬ ಆದರೆ ನಿಮಗೆ ಮಾಡೋಕ್ಕೆ ಕೆಲಸ ಇಲ್ಲ ಬಂದ್ಬಿಡ್ತೀನಿ ನನ್ನ ಮಕ್ಕಳ ಇಲ್ಲಿ ತಲೆ ಬಂದು ನಾರಾರೇ